ನಾನೀಗ ಈ ವಿಶ್ವವಸು ಸಂವತ್ಸರದ 2025ನೇ ವರ್ಷದ ವೃಶ್ಚಿಕ ರಾಶಿಗೆ ನಾನು ಬರ್ತೇನೆ. ವೃಶ್ಚಿಕ ರಾಶಿಯಿಂದ ತಕ್ಷಣವೇ ನಿಮಗೆ ಆದಾಯ ಅಂಡ್ ವ್ಯಯ ಬಹಳವಾದಂಥ ಗೊಂದಲಗಳನ್ನು ತಂದು ಕೊಡ್ಬಿಡುತ್ತೆ. ಯಾಕೆಂದರೆ ವೃಶ್ಚಿಕ ರಾಶಿಯವರಿಗೆ ₹2 ಆದಾಯ ಅಷ್ಟೇ, ವೆಚ್ಚ ₹14 ವೆಚ್ಚ. ಅಂದರೆ ₹20 ನೀವು ಸಂಪಾದನೆ ಮಾಡ್ತಿದ್ದೀರಿ, ₹20,000 ಸಂಪಾದನೆ ಮಾಡ್ತಿದ್ದೀರಿ ಅಂದರೆ ₹1,20,000 ಖರ್ಚಾಗುತ್ತೆ ಅಂತಂದರೆ ನಿಮ್ಮ ಮನಸ್ಸಿನ ಸ್ಥಿತಿ, ನಿಮ್ಮ ಈ ವರ್ಷದ ಫಲ ನಿಮಗೆ ಅಲ್ಲೇ ಅರ್ಥ ಆಗ್ಬಿಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇಲ್ಲ, ವೃಶ್ಚಿಕ ರಾಶಿಯವರಿಗೆ ವ್ಯವಹಾರ ಬಲ ಇಲ್ಲ, ವೃಶ್ಚಿಕ ರಾಶಿಯವರಿಗೆ ಯೋಗ ಫಲವಿಲ್ಲ. ವೃಶ್ಚಿಕ ರಾಶಿಯವರು ಈ ವರ್ಷ ಒಂದು ಹೆಜ್ಜೆ ಇಡಬೇಕಾದರೂ ಸಹ ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಬೇಕಾಗ್ತದೆ. ನೀವು ಮಾಡುವಂಥ ಕೆಲಸದಲ್ಲಿ ಭಾಳ ನಷ್ಟಗಳನ್ನು ತಂದುಕೊಡುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಶತ್ರುಗಳ ಕಾಟ ಹೆಚ್ಚಾಗಿದ್ದು, ಕೆಲಸ ಮಾಡುವಂಥ ಜಾಗದಲ್ಲಿಯೇ ಕುಹಕ ಮನಗಳು ಸೇರಿಕೊಂಡಿದ್ದು ನಿಮ್ಮ ವ್ಯವಹಾರವನ್ನೆಲ್ಲವೂ ಸಹ ಕೆಡಿಸುವಂಥ ಮನಸ್ಸಸ್ಥಿತಿಯಲ್ಲಿರುವಂಥ ಜನಗಳು ಇರ್ತಾರೆ. ಜೊತೆಲಿ ಪ್ರಯತ್ನಿಸಿದ ಕೆಲಸವೆಲ್ಲವೂ ಸಹ ನಷ್ಟಕ್ಕೆ ಹೋಗುತ್ತೆ. ದುಡುಕಿ ಮಾಡುವಂಥ ಕೆಲಸ ಕಾರ್ಯಗಳೆಲ್ಲವೂ ಸಹ ದೋಷಕ್ಕೆ ಹೋಗುತ್ತೆ. ಭೂಮಿ ವಿಚಾರದಲ್ಲಿ ಕಲಹ ಆಗುತ್ತೆ, ಭೂಮಿ ವಿಚಾರಕ್ಕೆ ಮೋಸ ಹೋಗ್ತೀರಿ. ಯಾರು ನಂಬಿರ್ತೀರ ಅವ್ರು ನಿಮಗೆ ಮೋಸವನ್ನು ಮಾಡುವಂಥ ಸ್ಥಿತಿಗತಿಗಳಿಗೆ ಹೋಗ್ತಾರೆ. ನಿಮ್ಮ ಮನಸ್ಸನ್ನು ಅವರು ಬಹಳವಾಗಿ ನಿಮ್ಮ ಮನಸ್ಸನ್ನು ಬಳಸ್ಕೊಳ್ತಾರೆ. ಎಷ್ಟೆಷ್ಟು ಮೋಸ ಮಾಡಬೇಕು ಅಷ್ಟೆಲ್ಲವೂ ಆಲೋಚನೆ ಮಾಡ್ತಿರ್ತಾರೆ. ಎಚ್ಚರಿಕೆಯನ್ನು ವಹಿಸಿ. ಈ ವರ್ಷ ವೃಶ್ಚಿಕ ರಾಶಿಯವರು ಹೊಸ ಹೊಸ ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ, ಹೊಸ ಹೊಸ ಆಲೋಚನೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟವಾಗುತ್ತೆ, ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ದೋಷಕ್ಕೆ ಗುರಿಯಾಗುತ್ತೆ. ನೀವು ಮಾಡುವಂಥ ವ್ಯವಹಾರಗಳನ್ನು ನಡೆಸ್ಕೊಂಡು ಹೋಗ್ಬೋದು. ಹೊಸ ಹೊಸ ಪ್ರಯತ್ನದಲ್ಲಿ ಸಮಸ್ಯೆಗಳು ಬರುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಗುರುಬಲ ಇಲ್ಲ, ಶನಿಬಲವಿಲ್ಲ. ಏನೇ ಮಾಡೋಕ್ಕೋದ್ರೂ ವ್ಯವಹಾರದಲ್ಲಿ ಕಷ್ಟಗಳು, ನಷ್ಟಗಳು, ಸಮಸ್ಯೆಗಳು, ಶತ್ರು ಬಾಧೆಗಳು, ಕುಟುಂಬದಲ್ಲಿ ಕಲಹಗಳು ಇವೆಲ್ಲವೂ ಸಹ ಜಾಸ್ತಿ ಇರುತ್ತೆ. ಜೊತೆಯಲ್ಲಿ ನಿಮಗೆ ಏಳಿಗೆ ನೋಡಿ ಸಹಿಸಲಾದಂಥ ವ್ಯಕ್ತಿಗಳು ಇರ್ತಾರೆ. ನಿಮಗೆ ಹಳ್ಳಕ್ಕೆ ಬಿದ್ದಿದ್ದೀರಿ, ಇವತ್ತ ನಿಮ್ಮ ಏನೇ ಸಮಸ್ಯೆಗಳು, ಗೊಂದಲಗಳು, ತೊಂದರೆಗಳು, ತಾಪತ್ರಗಳಿದ್ದಾಗ ಇನ್ನೊಬ್ಬರು ನಿಮ್ಮ ನೋಡಿ ಆಡ್ಕೊಂಡು ನಗುವಂಥ ಜನಗಳಿದ್ದಾರೆ. ಅದಕ್ಕೋಸ್ಕರವಾಗಿ ಎಚ್ಚರಿಕೆಯನ್ನು ವಹಿಸಿ. ಮತ್ತೊಮ್ಮೆ ನಾನು ಹೇಳ್ತೇನೆ, ಹೊಸ ಹೊಸ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗಬೇಡಿ. ಹಣಕಾಸು ನಿಮ್ಮನ್ನು ಈ ವರ್ಷ ಕೈ ಹಿಡಿಯೋದಿಲ್ಲ. ನಿಮ್ಮ ಹತ್ರ ದುಡ್ಡು ಕಾಸು ಸಮಸ್ಯೆಗಳನ್ನು ತಂದುಕೊಡುತ್ತೆ. ನಿಮ್ಮ ಕುಟುಂಬದಲ್ಲಿ ಅನಾರೋಗ್ಯವನ್ನು ತಂದುಕೊಡುತ್ತೆ, ಕುಟುಂಬದಲ್ಲಿ ಕಲಹಗಳನ್ನು ತಂದುಕೊಡುತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಹಣಕಾಸಿನ ಹೂಡಿಕೆಯಲ್ಲಿ ಮೋಸವನ್ನು ತಂದುಕೊಡುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿ ಅಧಿಪತಿ ಬಂದು ಯಾರು ಅಂತ ಅಂದರೆ ಕುಜಗ್ರಹ. ದೋಷದಲ್ಲಿರುವಂಥವರು ಕುಜಗ್ರಹನೇ ದೋಷದಲ್ಲೂ ಇರ್ತಾರೆ. ಸುಮಾರು ಗ್ರಹ ದೋಷಗಳಿಂದ ಕೂಡಿರುವಂತಹ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರು ಯಾರೇ ಕಲಾವಿದರಾಗಿರಲಿ, ರಾಜಕೀಯ ವ್ಯಕ್ತಿಗಳಾಗಿರಲಿ, ನಿಮಗೆ ನೋಡಿ ಶತ್ರುಬಾಧೆಗಳು ಜಾಸ್ತಿ ಆಗುತ್ತೆ. ಒಂದನ್ನು ಮಾಡೋಕ್ಕೋದ್ರೆ ಒಂದೊಂದು ಸಮಸ್ಯೆಗಳಿಗೆ ಗುರಿ ಆಗ್ತೀರಿ ನೀವು. ಏನಯ್ಯ, ಏನು ಕೈ ಹಾಕಿದ್ರೂ ಸಹ ಒಂದಲ್ಲ ಒಂದು ತೊಂದರೆಗಳಾಗ್ತಲೇ ಇರ್ತದೆ, ಸಮಸ್ಯೆಗಳು ಬರ್ತಲೇ ಇರ್ತದೆ, ಅವಮಾನಗಳಾಗ್ತಲೇ ಇರ್ತದೆ ಎನ್ನುವಂತಹ ಮನಸ್ಥಿತಿಗೆ ಹೋಗ್ತೀರಿ. ಎಲ್ಲ ವ್ಯಕ್ತಿಗಳು, ನಾನು ರಾಜಕೀಯದಿಂದ ಹಿಡಿದು ಸಿನಿಮಾ ನಟರದಿಂದ ಹಿಡಿದು ಯಾವುದೇ ಒಬ್ಬ ವ್ಯಕ್ತಿಯೂ ಸಹ ಈ ದೋಷಗಳಿಗೆ ಗುರಿಯಾಗ್ತೀರಿ. ಎಚ್ಚರಿಕೆಯನ್ನು ವಹಿಸಿ. 2025ನೇ ವಿಶ್ವವಸು ಸಂವತ್ಸರ ವೃಶ್ಚಿಕ ರಾಶಿಯವರಿಗೆ ಯಾವುದೇ ಲಾಭವನ್ನಾಗಲಿ ಅನುಕೂಲವನ್ನಾಗಲಿ ಮಾಡಿಕೊಡೋದಿಲ್ಲ. ನಿಮ್ಮ ರಾಶಿಯಾಧಿಪತಿ ಬಂದು ಕುಜಗ್ರಹ. ನೀವು ಮಾಡಬೇಕಾಗಿರುವಂಥದ್ದು, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ತೊಗರಿ ಕೆಳನ್ನು ತೆಗೆದುಕೊಂಡು ಹೋಗಲಿ ದಾನ ಕೊಟ್ಟು ಪ್ರತಿ ಮಂಗಳವಾರ ಪೂಜೆ ಮಾಡಿಸಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪಾರ್ವತಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಇರುವಂತಹ ಶತ್ರು ಬಾಧೆಗಳು ಕಡಿಮೆ ಆಗುತ್ತೆ ಹೊರತು ಹೋಗ್ಬಿಟ್ರೆ ಎಲ್ಲ ಸರಿಯಾಗುತ್ತಾ ಗುರುಗಳೇ ಅಂತ ಇಲ್ಲ. ಖಂಡಿತವಾಗಿ ಇಷ್ಟು ನಿಮಗೆ ತೊಂದರೆಗಳಾಗ್ತಲೇ ಇರುತ್ತೆ. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಶತ್ರು ಬಾಧೆಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಅದಕ್ಕೋಸ್ಕರವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ, ಹೆಣ್ಣು ದೇವರು ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿ ದೇವರನ್ನು ಆರಾಧನೆ ಮಾಡೋದನ್ನು ಖಂಡಿತವಾಗಿ ಬಿಡಬೇಡಿ ಅಂತ ಈ ವೃಶ್ಚಿಕ ರಾಶಿಯವರಿಗೆ ಹೇಳ್ಬೋದು.